ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಇವತ್ತು ನಮ್ಮ ಅಜ್ಜಿ ಜೊತೆ ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಅವರು ಖಾಲಿ ಹೊಟ್ಟೆಲಿ ಯಾವ್ದೋ ಒಂದು ಕಷಾಯ ಕುಡಿತಾರೆ, ಅದರಿಂದನೇ ಇವತ್ತು ಡೇನ ಶುರು ಮಾಡೋಣ ಅಂತ. ನಾವಂತೂ ಕಾಫಿ ಎಲ್ಲ ಕುಡ್ದೈತೆ, ಅವ್ರೇನು ಕುಡಿಯಲ್ಲ, ಬಿಸಿನೀರು ಕುಡ್ದವ್ರು ಅಷ್ಟೇನೆ ಬೆಳಿಗ್ಗೆಯಿಂದ. ಏನ್ ಕಷಾಯ, ಯಾಕೆ ಕುಡಿತಾರೆ, ಏನು ಎತ್ತ ಅಂತ ಕೇಳೋಣ. ಹಾಗೇನೆ ನನ್ನ ವಿಡಿಯೋನ ಪೂರ್ತಿ ನೋಡಿ, ಅಷ್ಟೇ ಅಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಅದೇನ್ ಕಷಾಯ ಮಾಡಿದೆ ಅಂತ ನೋಡೋಣ. ಬನ್ನಿ. ಏನ್ ಕಷಾಯ ಕುಡ್ದಿಯಮ್ಮ? ಕರಿಬೇವು, ಹಾ ಕರಿ ಎಳ್ಳು, ಹಾ ಅಕ್ಕಿ ಬೀಜ 1 ಸ್ಪೂನು, ಕರಿ ಎಳ್ಳು 1 ಸ್ಪೂನು, ಹಾ ಮತ್ತೆ ಕರಿಬೇವು ಇಷ್ಟು ನಂಚೂರ್ ಮೇಲ್ ಮಾಡು. ಇಷ್ಟು ಕರಿಬೇವು, ಹಾ 1 ಲೋಟ ನೀರಿಗೆ, ಹಾ ಒಂದ್ ಗ್ಲಾಸ್ ನೀರು, ಗ್ಲಾಸ್ ಇಷ್ಟನ್ನು ಏನ್ ಮಾಡ್ಬೇಕು ಇವ ಆಮೇಲೆ ತೋರ್ಸ್ಕೊಡ್ಬಿಡು. ಮಿಕ್ಸಿಗೆ ಹಾಕ್ಬೇಕು. ಇದು ಅಂತ ಹೇಳು. ಕರಿಬೇವು ಇಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೋಬೇಕು. ಚೆನ್ನಾಗಿ ತೊಳೆದು ಇಟ್ಕೊಳ್ಳೋದು. ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು, ಫ್ರೆಶ್ ಆಗಿರೋದು ಹಸಿ ಕರಿಬೇವು ಇಷ್ಟು ಇಷ್ಟು ಕರಿಬೇವು. ನೋಡಿ ಎಲ್ಲ ಪಾರ್ಸಲ್ ಹೆಂಗ್ ತಗೊಬಂದವ್ರೆ ಅಂತ. ಕರಿ ಎಳ್ಳು 1 ಸ್ಪೂನು, ಕರಿ ಎಳ್ಳು 1 ಸ್ಪೂನು, ಅಕ್ಷೆ ಬೀಜ, ಅಕ್ಸೆ ಬೀಜ 1 ಸ್ಪೂನು, ಸಾಕೆಷ್ಟು? ಸಾಕು, 1 ಲೋಟ. ಇಷ್ಟು ನೀರು ಚೆನ್ನಾಗಿ ರುಬ್ಬಿಡೋದು. ರುಬ್ಬಿಟ್ಟು ನೀರು ರುಬ್ಕ ತಗೋಬತ್ತೀನಿ. ಇವಾಗ ಏನೇನ್ ಮಿಕ್ಸ್ ಮಾಡಿದ್ರು ಹೇಳಿ. ಕರಿಬೇವಿನ ಸೊಪ್ಪು, ಎಳ್ಳು ಮತ್ತೆ ಅಕ್ಸೆ ಬೀಜ ಇದಿಷ್ಟನ್ನು ಇವಾಗ ರುಬ್ಕೊಡ್ತೀನಿ. ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ನನ್ನ ಹೊಸ ಮಿಕ್ಸಿ ಜಾರಲ್ಲಿ, ಪುಟಾಣಿ ಜಾರು, ನಮ್ಮ ಅಜ್ಜಿಗಳು ಚೆನ್ನಾಗಿ ಯೂಸ್ ಆಯ್ತದೆ ಇದು, ನನಗಿಂತ ಜಾಸ್ತಿ. ಅವರು ಇದನ್ನ ಏನು ಕುಡಿತಾರೆ, ಏನು ಎತ್ತ ಅಂತ ನಾನು ರುಬ್ಬಿಟ್ಟು ತಗೊಂಡೋಗಿ ಆಮೇಲೆ ಕೇಳ್ತೀನಿ ಆಯ್ತಾ. ಇವಾಗ ಇದನ್ನ ನೀಟಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನೈಸ್ಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನ. ಬನ್ನಿ ಇವಾಗ ತಗೊಂಡೋಗೋಣ, ನಮ್ಮ ಅಜ್ಜಿನ ಕೇಳೋಣ ಸಾಕ ಏನು ಎತ್ತ ಇದು ಪೇಸ್ಟ್ ಆಗಿರೋದು ಅಂತ. ಸಾಕಮ್ಮದು ರುಬ್ಬಿರೋದು ನೈಸ್ ಆಗೋದಲ್ವಾ? ಇದನ್ನ ಇವಾಗ ನೀರದಲ್ಲ, ಇದ್ರಲ್ಲೇ ಕುಡಿನಾ? ಇದ್ರಲ್ಲೇ ತಗೋಬೋದಾ? ತಗೋ, ಇದು ಲೋಟಕ್ಕೆ ಹಾಕೋ. ಇನ್ನ ಸ್ವಲ್ಪ ಮಡಿಕೊಂಬದ್ರ ಅದ್ರಕ್ಕೆ ಬೇಡ, ರಾತ್ರಿ ಇಲ್ಲಿ ಇನ್ನ ಇನ್ನೆಲ್ಗೋದಿಯೇ? ಹೋಯ್ತೀನಿ ಇವತ್ತು. ನೋಡಿ ನೋಡಿ ಊರ್ಗೋದಾರಂತೆ. ಇವತ್ತೆಲ್ಲ ಲಾಗ್ ನಮ್ಮ ಅಜ್ಜಿ ಜೊತೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಆಯ್ತು ಬಂದು ಹೋಯ್ತೀನಿ ಇವತ್ತು ಕಣಪ್ಪ. ಆಂಟಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಯ್ತೀನಿ. ಆಂಟಿ ಮನೆಗೆ ಹೋಯ್ತೀನಿ. ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟ್ ದಿನದಿಂದ ಕುಡಿತಾ ಇದ್ಯಮ್ಮ? 3 ತಿಂಗಳು. 3 ತಿಂಗಳಿಂದನೂ ಏನು ಕುಡಿತಾರ ಇದನ್ನ? ಮಂಡಿ ನೋವು. ಮಂಡಿ ನೋವು ಕಡಿಮೆ ಆಗೈತಾ? ಸ್ವಲ್ಪ ಪರವಾಗಿಲ್ಲ. ನಾನ್ ಬಂದ ತಕ್ಷಣ 3 ತಿಂಗಳು ಕುಡೀರಿ ಅಂದಿದ್ರು. 3 ತಿಂಗಳು ತುಂಬ ಹೋಯ್ತು. ಕುಡಿತಾ ಇನ್ನು ಏನು ಕುಡಿತೀಂಗೆ? ಕೊಡ್ತೀರ. ಕಹಿ ಅನ್ಸೋಗಿಲ್ವಾ? ಮಾಮ ಏನ್ ಕೆಟ್ಟದ್ದಲ್ಲ ಅದು. ಇನ್ನೂ 3 ತಿಂಗಳು ಕುಡಿದ್ರು ಏನು ಇಲ್ಲ, ಕುಡಿ, ಎಲ್ಲೋ ಸ್ವಲ್ಪ ಪರವಾಗಿಲ್ಲ ಆದ್ರೆ ಅದನ್ನೇ ಕುಡಿ ಅಂತ ಹಾಸ್ಪಿಟ್ಲ್ಗೆ ಎಲ್ಲ ತೋರಿಸ್ತು. ಮಾತ್ರೆ ಔಷಧಿ ತಗೊಂಡಾಗ ಕಡಿಮೆ ಆಯ್ತದೆ, ಮತ್ತೆ ತಿರ್ಗಾ ಜಾಸ್ತಿ ಆಯ್ತದೆ. ಅದಕ್ಕೆ ನಾನು ಹಿಂದಿನೇ ಮಾಡ ಅಂದ್ಬಿಟ್ಟು ಅದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ. ನೀವು ಯಾರ ಕುಡಿಯೋರು ಇದ್ರೆ ಕುಡೀರಿ ನೀವು, ನಾವು ಟ್ರೈ ಮಾಡ್ತೀವಿ. ಒಗ್ರು ಆತರ ಏನೋ ಅನ್ಸಕ್ಕಿಲ್ವಾ? ಏನ್ ಟೇಸ್ಟ್ ಅನ್ಸೋದು? ಕರಿಬೇವೊಂದು ಗಮನ ಬಿಟ್ರೆ ಇನ್ನೇನು ಇಲ್ಲ, ಕುಡಿಬೋದು. ಓ ಮಾಮ ಕುಡ್ದು ನೋಡ್ತೀನ, ಏನು ಅಂತದ್ ಏನಿಲ್ಲ, ಚೆನ್ನಾಗ್ ಕುಡಿಬೋದು, ಕುಡಿಯತ್ತು. ದಿನಕ್ಕೆ ಎಷ್ಟೊತ್ತೆ ಕುಡಿತಿ? 2 ಟೈಮು. 2 ಟೈಮು, ಬೆಳಿಗ್ಗೆ ಸಂಜೆ? ಬೆಳಿಗ್ಗೆ ಸಂಜೆ. ಖಾಲಿ ಹೊಟ್ಟೆಯಲ್ಲಿ? ಖಾಲಿ ಹೊಟ್ಟೆಗೆ. ಖಾಲಿ ಹೊಟ್ಟೆಗೆ ರಾತ್ರಿ ಊಟಕ್ಕಿಂತ ಇವತ್ ಬೆಳಿಗ್ಗೆಯಿಂದ ನೋಡಿ ಸ್ಕೂಲ್ಗೆ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಇನ್ನೂ ಕಾಫಿ ಕುಡ್ದಿಲ್ಲ. ಏನಕ್ಕೆ ಅಂದ್ರೆ ಇದು ಕರಿಬೇವಿನ ಸೊಪ್ಪನ್ನು ಕುಡಿಬೇಕಾಗಿತ್ತು. ಅದನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಿಮ್ಗೂ ಯಾರಿಗಾದ್ರೂ ಯೂಸ್ ಆಗ್ಲಿ, ಮಂಡಿ ನೋವಿರೋರು, ಮಾತ್ರೆ ಎಲ್ಲ ತಗೋತಾ ಇರ್ತೀರಿ, ಅವರಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ಲಿ. ಈಗ ಅವ್ರ ಕುಡಿಬಹುದು, ನೀರ್ ಕುಡಿದ್ಬಿಟ್ಟು ಕುಡಿಬಹುದು. ಲೇಟ್ ಆದ್ರೆ ಕಾಫಿ ಟೀನು ಕುಡಿಬಹುದು ಅಲ್ವಾ? ಕುಡಿದ್ಬಿಟ್ಟು ಕಾಫಿ ಕುಡಿಬಹುದು. ಊಟಕ್ಕೆ ಮುಂಚೆ ಕುಡ್ದಿರ್ಬೇಕು, ಕುಡಿದ್ರೆ ಸಾಕು. ಪರವಾಗಿಲ್ಲ ಒಟ್ನಲ್ಲಿ ನಿನ್ಗಂಗಾರೆ? ಪರವಾಗಿಲ್ಲ.
ಎಷ್ಟೋ ಪರವಾಗಿಲ್ಲ, ಒಂಥರ ಆಯ್ತಿತ್ತು ಹಿಂಗೆಲ್ಲ ಅನ್ನೋದು, ಹಿಂಗೆಲ್ಲ ಎಲ್ಲ ಆಯ್ತಿತ್ತು, ಎಳೆಯೋದು ಎಲ್ಲ ಅದೆಲ್ಲ ಕಡಿಮೆ ಕಡಿಮೆ ಆಯ್ತು. ಈಗ ಎಷ್ಟೊತ್ತಾದ್ಮೇಲೆ ತಿಂಡಿ ತಿನ್ಬೇಕು? ಆದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ. ಸದ್ಯಕ್ಕೆ ಕಾಫಿ ಕುಡಿಬೋದು. ಒಂಚೂರು ಸುಧಾರಿಸ್ ಕೈ ಕುಡ್ದಿದ್ಯಲ್ವಾ? ನೋಡಿ ತೇಗ್ ಬಂದ್ಬಿಡ್ತು. ಇವತ್ ಕಳ್ಸೋದಿಲ್ಲ ನಿನ್ನ, ಡೋಂಟ್ ವರಿ. ನೋಡಿ 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 ಹೆಂಗ್ ಆಡ್ತಾರೆ, ಬಂದ್ರೆ ಹಿಂಗೆ ಆಡೋದು. 6 ದಿನ ಆಯ್ತು ಬಂದಪ್ಪ. ಆ ದಿನ ಆಗ್ಬಿಟ್ರಿ ಏನಾಗ್ಬಿಡ್ತು? ಬಂದಿದ್ದು ನಾನು ಹೋಗ್ಬೇಕು, ಅವರು ಅವ್ರ ಮಗಳ ಮನೆಗ್ ಹೋಗ್ಬೇಕಂತೆ, ಮೊನ್ನೆನೆ ಹೋಗ್ಬೇಕಾಗಿತ್ತು. ಮಗಳ ಮನೆ ಅದೇ, ಅಲ್ಲಿಗೆ ಹೋಗ್ಬಿಟ್ಟು ನಾಳೆ ಊರ್ ಬರ್ತೀನಪ್ಪ. ಹಬ್ಬ 6 ದಿನ ಆಯ್ತು ಬಂದಿ, ಬೇಜಾರಾಗೋಯ್ತು. ಬೇಜಾರ್ ಮಾಡ್ಸಿದೀವ ನಾವು. ಬೇಜಾರು ನಿನ್ನೆ ಮನೆ ಒಳಗೆ ಅಂತಲ್ಲ, ಮನೆ ಕಡೆ ಹೋಗ್ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಅವ್ರ ಮಗ ಹೇಳ್ತಾರೆ ಇರ್ಸ್ಕೋ, ಏನ್ ತೊಂದ್ರೆ ಇಲ್ಲ ಇರ್ಸ್ಕೊ ಅಂತ. ಇವರು ಮನೆಗ್ ಹೋಗ್ಬೇಕು. ಒಬ್ಬೊಬ್ಳು ಹೆಂಗ್ ಓಡಾಡ್ತಿ ಅಲ್ವಾ ಬಸ್ಸಲ್ಲಿ, ಈ ವಯಸ್ಸಲ್ಲೇ ಏನು ಅನ್ಸಿಕ್ಕಿಲ್ಲ. ನಮ್ಮ ಅಜ್ಜಿ ಅದಕ್ಕೆ ಹೇಳಿದ್, ನಮ್ಮ ಅಜ್ಜಿ ಎಷ್ಟು ಸ್ಟ್ರಾಂಗ್ ಗೊತ್ತಾ ಅಂತವ, ಒಂದೊಂದೇ ಓಡಾಡುತ್ತೆ, ಏನು ತೊಂದ್ರೆ ಇಲ್ಲ. ವರ್ಷ ಇವಾಗ ಏನಿಲ್ಲ, ಓಡಾಡ್ತೀನಿ. ನಾವು ಬಸ್ಗೆ ಹೋಗ್ಬೇಕು ಅಂದ್ರೆ ಜೊತೆಗೆ ಯಾರು ಇರ್ಲಿ ಅಂತ ಹುಡುಕ್ತಿವಿ, ಯಾರೋ ಒಬ್ರೇ ಹೋಗೋರು ಅಂತೀವಿ. ಒಂದ್ ಫೋನ್ ಇಟ್ಕೊಳ್ಳಲ್ಲ, ಏನಿಲ್ಲ. ನಂಬರ್ ಫೋನು ಪರ್ಸು ಮತ್ತೆ ಒಂದು ಏನೇನೋ ಹೋಯ್ತು ಬಿಡೋತ್ಲಾಗಿ. ಮಾಡ್ಬಿಟ್ಟೆ, ಯಾರ ಕೈಲ ಕೊಟ್ಟಿ ಹಿಂಗೆ ತಗೊಳಪ್ಪ ಹಿಡ್ಕಪ್ಪ, ಇವಾಗ ಕೊಡ್ಬೇಕಣವ ಅಂದ್ಬಿಟ್ಟಿ ಇಳ್ಕೊಂಡ್ ಬಂದು ಆಂಟಿನ ಅವ ಇದಾಕು ಚಾರ್ಜ್ ಹಾಕವ ಇದಿದ್ರೆ ಅಂತೀನಿ, ಲೆಕ್ಕಾಕೋ ಮೊಬೈಲ್ ಚಾರ್ಜ್ ಹಾಕ್ಬಿಡಪ್ಪ ಇದಿಲ್ದನ ಹೋದ್ರೆ. ಚಾರ್ಜರ್ ಇಲ್ಲವ್ರೆ ಅಂತ ಅಂದ್ರೆ ಆಗ ನೋಡಿದ್ರೆ ಎಲ್ಲಮ್ಮ ಇಲ್ಲ, ಮೊಬೈಲ್ ಇಲ್ಲ ಅಂತ. ಮೊಬೈಲ್ ಇಲ್ಲ, ರಿಂಗ್ ಆಯ್ತಾನು ಇಲ್ಲ ಅಂತು. ಹಂಗೆ ಆಮೇಲೆ ನೆನ್ಪಿಸ್ಕೊಂಡಿ ಕಾಸು ಪರ್ಸು ಎಲ್ಲ ಹೋಯ್ತು. ಆಗ್ಲಿಂದ ಫೋನ್ ಯೂಸ್ ಮಾಡಿಕ್ಕಿಲ್ಲ, ನಂಬರ್ ಬರ್ಸ್ಕೊಂಬರೋದು. ಮಧು ಮಾಮ ಇನ್ನೊಂದ ಅಂತ, ನನಗ್ ಬೇಡಪ್ಪ, ಒಂದ್ ಹಾಳು ಮಾಡ್ಬಿಟ್ಟು ಇನ್ನೂ ಹಾಳು ಮಾಡ ಬೇಡ ಅಂದ್ಬಿಟ್ಟು ನಾ ತಕೊಂಡೆಲ್ಲ ಬರ್ಕೊಂತ ಮಾಡ್ಕೋನೆ. ಚಿಕ್ಕದ್ ತಕೊಂಡೋಗಿ ಹೋದ್ರೋಲಿ ಇರ್ಲಿ ಅಂತ ತಕೊಂಡೆ. ಸರಿ, ನಮ್ಮ ಅಜ್ಜಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ಮಾತಾಡ್ತೇನೆ. ಈಗ ಸದ್ಯಕ್ಕೆ ನೋಡಿ, ಅವ್ರ ಊರಿಂದಾನೆ ಎಲ್ಲಾನು ಪಾರ್ಸಲ್ ತಗೊಂಡ್ಬಂದಿರ್ತಾರೆ. ನಮ್ಮನೇಲೂ ಅಕ್ಸೆ ಬೀಜ ಐತೆ, ನಮ್ಮನೇಲೂ ಎಳ್ಳೈತೆ. ಆದ್ರೆ ಅವ್ರ ಆರೋಗ್ಯನ ಎಷ್ಟು ಮಟ್ಟಿಗೆ ಕಾಪಾಡ್ಕೊಂತಾರೆ ಅಂತ ನಾನ್ ನಿಮ್ಗೆ ಹೇಳ್ತಿರೋದು ಅಲ್ವಾ. ಒಂದ್ ಆಯಿಲ್ ಫುಡ್ ತಿನ್ನಕ್ಕಿಲ್ಲ, ಎಣ್ಣೆ ಜಿಡ್ಡು ಏನಾದ್ರು ಬಜ್ಜಿ ವಡೆ ಮಾಡಿದ್ರೆ 1 2 ಸಿಕ್ಕಾಬಟ್ಟೆ ಊಟ ತಿನ್ನೋದ್ರಲ್ಲೆಲ್ಲ ಸ್ಟ್ರಿಕ್ಟ್. ನಾವುಗಳು ಅಯ್ಯೋ ಒಂದ್ ಕೈ ನೋಡೋಣ ಅತ್ಲಾಗೆ, ಟೇಸ್ಟ್ ಮಾಡೋಣ ಏನಿದ್ರು ಅಂದ್ಬಿಟ್ಟು ಟೇಸ್ಟ್ ಮಾಡ್ತೀವಿ. ಅವ್ರ ಹಂಗಲ್ಲ ನೋಡಿ, ಅವ್ರ ಹೆಲ್ತ್ ಕಾನ್ಶಿಯಸ್ ಎಷ್ಟು ಅಂದ್ರೆ ಓಡಾಡುವಾಗ ಪಾರ್ಸಲ್ ಎಳ್ಳು ಅಕ್ಸೆ ಬೀಜ, ಬರುವಾಗ್ಲೇ ಒಂದ್ ಫೋನು, ಕರ್ಬೇವಿನ ಸೊಪ್ಪು ಬೇಕು ನನಗೆ, ಕರ್ಬೇವಿನ ಸೊಪ್ಪು ತೆಗ್ದಿಡಿ. ಇಷ್ಟು ಹೆಲ್ತ್ ಕಾನ್ಶಿಯಸ್ ಇಟ್ಕೊಂಡ್ರೆ, ನಾವು ಹಿಂಗೆ ಇಟ್ಕೊಂಡ್ರೆ ಇವ್ರ ತರ ಈ ವಯಸ್ಸಕ್ಕೂ ಗಟ್ಟಿಯಾಗಿ ಇರ್ಬೋದು. ಆದ್ರೆ ನಮ್ಗೆಲ್ಲ ಇವಾಗ ಫ್ಯಾಷನ್, ಅದ್ ತಿನ್ಬಿಡೋಣ, ಇದ್ ತಿನ್ಬಿಡೋಣ, ಹಂಗಿರ್ಬಿಡೋಣ, ಇದ್ಬಿಡೋಣ ಅಂತ ತಿಂತಾ ಇರ್ತೀನಿ ಕಣ. ತಿನ್ನೋದ್ಕೇನು ಕಟ್ ಮಾಡಲ್ಲ, ಏನಿಲ್ಲ. ಬರೀ ರೈಸ್ ತಿನ್ನಲ್ಲ, ಅಂಬ್ಲಿ ಕುಡಿಯೋದು. ಇವರಿಂದಾನೇ ಸ್ವಲ್ಪ ಅಂಬ್ಲಿ ಕುಡಿಯೋದಲ್ಲ ನನಗೂ ಬಂದಿರೋದು. ಇಲ್ಲ ನೆನ್ನೆ ದಿನ ಏನ್ ಕುಡ್ದೋ ಇಬ್ರುವೆ, ಗಂಜಿ ಕುಡ್ದೋ. ಮೊನ್ನೆ ಮದ್ವೆಗೆ ಹೋಗಾಗ ಅಂಬ್ಲಿ ಕುಡ್ದಿದೀನಿ, ರವೆ ಗಂಜಿ ಕುಡ್ಕೊ ಹೋಗಿದ್ದು. ಆಮೇಲೆ ಒಂಚೂರು ಏನೋ ಪುಳಿಯೋಗರೆ ತಿನ್ಬಿಟ್ಟು ಅದೆಲ್ಲ ತಿನ್ಕೊ ಹೋಗಿದ್ದು. ಹಂಗೆ ಒಂದೇ ಸಲ ಬರೀ ರೈಸ್ ತಿನ್ನಲ್ಲ. ಸ್ವಲ್ಪ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಅಲ್ವಾ. ಏನಮ್ಮ ಇವತ್ತು ಇಷ್ಟ ಆರಾಮಾಗಿ ಕೂತ್ಕೊಬಿಟ್ಟಿದ್ರ? ಇವತ್ತು ಲಾಂಗ್ ವಿತ್ ಅಜ್ಜಿ, ಅದಕ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ನಾ. ಬೆಳಿಗ್ಗೆ ಒಂದಷ್ಟು ಮಾಡೋದ್ನಾ, ಮಧ್ಯಾಹ್ನ ವಿಡಿಯೋನೇ ಮಾಡ್ಸಕ್ಕಾಗ್ಲಿಲ್ಲ. ಇಬ್ರು ಬಿಸಿ ಆಗ್ಬಿಟ್ಟು ಕೆಲಸ ಮಾಡೋದ್ರಲ್ಲಿ. ಶಿವಮ್ಮ ನಂಗೆ ಸೊಪ್ಪೆಲ್ಲ ಸೋಸ್ಕೊಟ್ರು, ನಾನು ಬಟ್ಟೆ ಕೆಲ್ಸ ಅದು ಇದು ಅನ್ಕೊಂಡು ಬಿಸಿಯಾಗಿ ವಿಡಿಯೋನೇ ಮಾಡ್ಕೊಳ್ತಿರ್ಲಿಲ್ಲ. ನೋಡಿ ನಿನ್ನೆ ಹೊತ್ತಲ್ಲಾದ್ರೂ ವಿಡಿಯೋ ಮಾಡೋಣ ಬಾ. ಒಂದಷ್ಟು ಮಾತಾಡ್ಸೋಣ ನಮ್ಮ ಅಜ್ಜಿನ. ಅಜ್ಜಿ ಅಂತ ಅನ್ನಲ್ಲ, ಅಮ್ಮ ಅಂತ ಅಂತೀವಿ. ಮಾತಾಡ್ಸೋಣ ಶಿವಮ್ಮನ, ಎಲ್ರಿಗೂ ಗೊತ್ತು. ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದೀನಲ್ಲ, ನನ್ನಕ್ಕಿರೋ ಪರಿಚಯದಲ್ಲಿ, ಮತ್ತೆ ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಹೇಳಿದೀನಲ್ಲ, ಗೃಹ ಪ್ರವೇಶದಲ್ಲಿ ಹೇಳಿದೀನಿ ನಮ್ಮ ಅಜ್ಜಿ ಬಗ್ಗೆ. ಒಂದ್ ಲಾಗ್ ಮಾಡೋಣ ಅಂತ ಮುಂಚೆನೆ ಹೇಳಿದೆ. ಆ ಟೈಮ್ ಇವಾಗ ಬಂದೈತೆ. ಇದು ಬಿಟ್ರೆ ನಮ್ಮ ಅಜ್ಜಿ ನಮ್ಮ ಕೈ ಸಿಗಲ್ಲ, ಅವ್ರ ಊರ್ಗೆ. ಇಷ್ಟ ದಿನ ಇರೋದೇ ಹೆಚ್ಚು, ಇಷ್ಟ ದಿನ ಇದ್ದದ್ದೇ ಹೆಚ್ಚು ಅಂತ. ಮದ್ವೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಇದ್ದಿದ್ದು ನನ್ ಮಗಳಿಗೆ ಒಬ್ಬನೇ ಕೊಡಕ್ಕೆ. ಈಗ ಆಲ್ರೆಡಿ ಅಲ್ಲೇ ಅವ್ರ ಊರ್ ಕಡೆ ಹೋಗ್ಬೇಕು ಅನಿಸ್ತೈತಂತೆ. ಅದಕ್ಕೆ ಸತೆ ಒಂದ್ ಲಾಗ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ.
ಹೇಳು ಶಿವ ಶಿವ ಅಂತಾನೆ ಕರಿತೀನಿ. ಮುಂಜಾನೆ ಹೇಳ್ದಂಗ್ ಮೊದ್ಲೆಲ್ಲ ಇಷ್ಟೊಂದು ಫ್ರೀ ಇರ್ಲಿಲ್ಲ, ಈಗ ಸ್ವಲ್ಪ ಫ್ರೀ ತಗೊಳ್ಳೋದು ಜಾಸ್ತಿ ನಾವು. ಗೊತ್ತಲ್ಲ ಶಿವಮ್ಮ ಅಂತ. ನಮ್ ತಾತನ ಹೆಸರು ಹೇಳ್ಬಾ ಏನೇ? ಬಿ ಗೋಪಾಲ್ ಗೌಡ. ಅವ್ರು ಎಷ್ಟ್ ಚೆನ್ನಾಗಿ ಹೇಳ್ತಾರೆ. ಅವ್ರ ಹಸ್ಬೆಂಡ್ ಹೆಸರು ಬಿ ಗೋಪಾಲ್ ಗೌಡ. ಆಮೇಲೆ ಮಕ್ಳು? ಆಮೇಲೆ ಮಕ್ಳು 5 ಜನ ಮಕ್ಳು. ವಿಜಯಲಕ್ಷ್ಮಿ, ದಯಾನಂದ, ಜಿ ದಯಾನಂದ, ಜಿ ವಿಜಯಲಕ್ಷ್ಮಿ, ಜಿ ವೀಣಾ, ಜಿ ರಾಣಿ, ಜಿ ಮಧುಸೂದನ್, ಮಧು ಚಿಕ್ಕ ಮಗ, ಚಿಕ್ಕವನು. ಪಂಚಪಾಂಡವರು. ಚಿಕ್ಕವನು. ಪಂಚಪಾಂಡವರು 5 ಜನ ಮಕ್ಳು. ಮುದುಗೌಡ ಪ್ರೀತಿ ಮಗ. ಎಲ್ಲಾರು ಪ್ರೀತಿ ಮಕ್ಳೇ, ನಮ್ಗೆ ಹೆಣ್ಣು ಗಂಡು ಅಂತ ಏನಲ್ಲ. ಅಲ್ಲ ಚಿಕ್ಕವರಲ್ವಾ, ಪ್ರೀತಿ ಮಕ್ಳೆ. ಅಮ್ಮದಿರ್ಗೆಲ್ಲ ಚಿಕ್ಕ ಮಕ್ಳು ಅಂದ್ರೆ ಜಾಸ್ತಿ ಪ್ರೀತಿ ಅಲ್ವಾ. ಈ ಕಡೆಗೆ ತೆರೆಕೊಡ ಜೊತೆ ಹೇಳಮ್ಮ ಇನ್ನೇನು ಪ್ರೀತಿ ಸಮಾಚಾರ? ಮಗ. ನಮ್ ತಾತನ ಬಗ್ಗೆ ಒಂದ್ಸರಿ ಹೇಳು. ನಿನ್ ಮಕ್ಳ ಬಗ್ಗೆ ಮೇಲೆ ಹೇಳು. ತಾತ ತೀರ್ಕೊಂಡ್ರು. ತುಂಬಾ ಏನ್ ಮಾಡ್ತಿದ್ರು? ಅವರು ಕಂಡಕ್ಟ್ರು, ಕಂಡಕ್ಟರ್ ಆಗಿದ್ರು. KSRTC ಕಂಡಕ್ಟ್ರು. ಆ ಕಾಲದಲ್ಲಿ ನಮ್ ತಾತ ಗವರ್ಮೆಂಟ್ ಅಫಿಷಿಯಲ್ ಆಗಿದ್ರು. ಗೌರ್ಮೆಂಟ್ ಆಫೀಸಲ್ಲಿ ಜಮೀನು ಮಾಡಿಸಿದ್ರು. ಊರ್ ಕಡೆ ಬಂದ್ರೆ ಜಮೀನೆಲ್ಲ ಮಾಡ್ಸಿದ್ರು. ಗದ್ದೆ ಹೊಲ ಎಲ್ಲ ಮಾಡಿಸ್ತಾ ಇದ್ರು. ಅಲ್ಲಿ ನೋಡು, ಅವ್ರು ನೋಡು ಆ ಕಡೆ ಕ್ಯಾಮ್ರಾನ. ಗದ್ದೆ ಹೊಲ ಎಲ್ಲ ಮಾಡಿಸ್ತಾ ಇದ್ರು. ಬಂದ್ರೆ ಜಮೀನು ಮಾಡ್ತಾ ಇದ್ರು. ಈಗ ಅವ್ರ ರಾಜ್ಯದಲ್ಲಿರುವಾಗ ಆಳ್ಗಳು ಬರೋದು ನಿಧಾನ ಆಯ್ತದೆ ಅಂದ್ಬಿಟ್ಟು ಅವ್ರೇ ಕಟ್ಕೊಂಡು ಹೋಯ್ತಾ ಇದ್ರು ಜಮೀನ. ನಾನು ಉಳ್ತಾ ಇದ್ದೀನಿ, ಅವ್ರು ಬರ್ಲಿ, ಅವ್ರು ಬಂದ್ಮೇಲೆ ಜೊತೆಲಿ ಉಳ್ತೀವಿ ಅಂದ್ಬಿಟ್ಟು. ಆಮೇಲೆ ಅಡ್ಗೆ ಎಲ್ಲ ಮಾಡ್ಕೊಂಡು ಎಷ್ಟು ಖುಷಿ ಪಟ್ರೆ. ನಮ್ ತಾತ ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ಮಾರ್ಟ್ ಆಗಿತ್ತು. ಅಯ್ಯೋ, ನಾನ್ ಚೆನ್ನಾಗಿಲ್ಲ, ಅವ್ರು ತುಂಬಾ ಚೆನ್ನಾಗಿತ್ತು. ಮದುವೆ ಚೆನ್ನಾಗಿತ್ತು ಅವಾಗ. ಏಜ್ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿತ್ತು. ಆದ್ರೆ ನಮ್ ತಾತ ಜಾಸ್ತಿ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಹೈಟು ವೆಯ್ಟು ಪರ್ಸನಾಲಿಟಿ ಎಲ್ಲ ಒಳ್ಳೆ ಪೊಲೀಸ್ ಆಫೀಸರ್ ತರ ಇದ್ರು. ನಮ್ಮ ಕಪ್ಪಿಗಿಲ್ಲ, ಅವರು ಬೆಳ್ಳಕ್ ಚೆನ್ನಾಗಿದ್ರು. ಒಪ್ಗಿರೋರೆಲ್ಲ ಚೆನ್ನಾಗಿಲ್ಲ ಅಂತ ಏನಲ್ಲ, ಆತರ ಚೆನ್ನಾಗಿರ್ತಾರೆ ಎಲ್ಲ. ಹೇಳ. ಆತರ ಎಲ್ಲ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಮಕ್ಕಳು ಹೆಂಡತಿ ಅಂದ್ರೆ ತುಂಬಾ ಪ್ರಾಣ. ಅಷ್ಟು ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡಿದ್ರು. ಚೆನ್ನಾಗಿ ಎಲ್ಲ ಸಂಪಾದನೆ ಮಾಡಿ ಸಂಪಾದನೆ ಮಾಡಿದ್ರು. ಚೆನ್ನಾಗ್ ಸಂಪಾದನೆ ಮಾಡಿದ್ರು. ಮಕ್ಕಳ ಓದಿಸಿದ್ರು. ಇನ್ನು ನಾನು ಮಗಳ 7ನೇ ಕ್ಲಾಸ್ ಓದಿಸಿದ್ದು ಯಾರನ್ನ? ವಿಜಯಲಕ್ಷ್ಮಿಯ ನಮ್ಮವ್ವ. ದೊಡ್ಡ ಮಗಳನ್ನ ನಮ್ಮವ್ವ ಓದಿಸಿದ್ದು. ಕಳಿಸ್ಬಾರ್ದು ಇನ್ನು ಅನ್ನೋ ಕಾರಣಕ್ಕೋಸ್ಕರ ಏನೇನೋ ಬೈದ್ರು ನಮ್ಮ ಯಜಮಾನ್ರು, ಯಾಕೆ ಕಳಿಸ್ಬಾರ್ದು ಅಂತ. ಏನೇನೋ ಆಣೆ ಇಟ್ಕೊಬಿಟ್ಟು ಬೇಡಿ ಇನ್ನು ಮೆಚ್ಚದಾದ್ಮೇಲೆ ಕಳಿಸ್ಬಾರ್ದು ಅಂದ್ಬಿಟ್ಟು ಏನೋ ಕಾಲು ಕೈ ಕಟ್ಕೊಂಡು ಕಳಿಸ್ಲಿಲ್ಲ ಇನ್ನು ಅವ್ರಿಗೆ. ಆತರ ಮಾಡ್ತಾ ಇದ್ರು ಹಿಂದೆ. ಅದಕ್ಕೆ ಇನ್ನೊಬ್ಬ ಮಗಳು, ಇನ್ನೊಬ್ಬ ಕಳಿಸ್ತೀರ ಮದುವೆ ಮದುವೆ ಮಾಡ. ಇನ್ನೆಲ್ಲರೂ ಡಿಗ್ರಿ ಮಾಡವ್ರೆ. ಡಿಗ್ರಿ ಅಲ್ವಾ? ಚಿಕ್ಕ ಮಗ ಒಬ್ರು ಜಾಸ್ತಿ ಓದ್ಲಿಲ್ಲ ಅಷ್ಟೇ, ಓದ್ಲಿಲ್ಲ. ಓದೋದ್ರಲ್ಲಿ ಕಮ್ಮಿ ಅಷ್ಟೇ, ಬದುಕಿನಲ್ಲಿ ಜಾಸ್ತಿ ಇದಾರೆ ಅವ್ರು. ಅದೇ ಹೇಳೋದು. ಏನ್ ಹೇಳ್ತೀವಿ ಅಂದ್ರೆ ಬರೀ ಓದೋದೇ ಮುಖ್ಯ, ಓದೋದ್ರೇನೆ ಜೀವನ ಅಂತೀವಿ. ಅದಕ್ಕೆ ವಿರುದ್ಧ ಅವ್ರು. ತುಂಬಾ ಓದಿದ್ರೆ ಅಂದ್ರೆ ನಾವು ಬದುಕ್ಬೋದು, ಬುದ್ಧಿವಂತರಾಗಿರ್ಬೇಕು, ಬದುಕೋ ದಾರಿ ಗೊತ್ತಿರ್ಬೇಕು ಅಷ್ಟೇ ಅಲ್ವಾ? ಗುರ್ತು ದಾರಿ ಗೊತ್ತಿರ್ಬೇಕು ಅಂತ. ಈಗ ಅಜ್ಜಿ ಹೇಳ್ತಲ್ವಾ, ನೀವ್ ಹೇಳಿ ನಿಮ್ ತಾತ ಹೆಂಗಿದ್ರು, ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಏನ್ ಅನ್ಸದೆ ಅಂತ. ತಾತ ಅಷ್ಟೊಂದು ನೆನಪಿಲ್ಲ ಮಗ ನನ್ಗೆ. ಇದಾರೆ, ಚೆನ್ನಾಗಿತ್ತು ನಮ್ ತಾತ ಅಂತ ಗೊತ್ತು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪರ್ಸನ್ ಅಂತ ಗೊತ್ತಿತ್ತು. ಓದೋದ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತ ಗೊತ್ತಿತ್ತು. ನಮ್ ತಾತ ಹೆಂಗೆ ಅಂದ್ರೆ, ನಮ್ಮ ಆಂಟಿರು ಓದ್ತಿದ್ರು ಸ್ಕೂಲು, ನಮ್ಗೆಲ್ಲ ಆಗಾಗ ಎಂಟ್ರಿ ಕೊಟ್ಬಿಡೋದು. ನಮ್ಮ ಆಂಟಿರೆಲ್ಲ ಇದ್ರು ಕೊಡೋರು. ಯಾಕಂದ್ರೆ ನಾನು ಅದೇ ಸ್ಕೂಲ್ ಓದಿದ್ರಿಂದ ಹೇಳೋರು ನಮ್ ಟೀಚರ್ಸ್. ಗೊತ್ತಾ ನಿಮ್ ತಾತ ಹಿಂಗ್ ಬರೋದು, ಚೆನ್ನಾಗ್ ಬೈಯೋದು ಗೊತ್ತಾ ಅಂತ ಅನ್ನೋದು. ಅದೊಂದು ಭಯ ಗೊತ್ತು, ಅಷ್ಟು ಗೊತ್ತು. ಅಂದ್ರೆ ನಾನು 5th ಓದ್ತಾ ಇದ್ದೆ ಅವಾಗ ತೀರೋಗಿದ್ದು. ಅವ್ರು ತೀರೋದ್ಮೇಲೆ 6th ಸ್ಟ್ಯಾಂಡರ್ಡ್ಗೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು. ಅಷ್ಟು ಗೊತ್ತು. ಒಟ್ಟಲ್ಲಿ ನಮ್ ತಾತ ಚೆನ್ನಾಗಿತ್ತು, ತುಂಬಾ ಗರ್ವದಿಂದಿತ್ತು. ಒಂಥರ ಹೀರೋ ಅಂತಾರಲ್ಲ, ಹೀರೋನೇ ಅವರು. ಇದಿದ್ರೆ ಇವತ್ತೆಲ್ಲ ಬೇರೆ ನೆಕ್ಸ್ಟ್ ಲೆವೆಲ್ಗೆ ಲೈಫ್ ಅವ್ರದ್ದೆಲ್ಲ. ನಮ್ದು ಒಂಥರ ಅವ್ರ ಸೇರ್ಕೊಂಡು ಅದ್ ತರ ಇರ್ತಿತ್ತು. ನಿಮ್ಗೆ ಅಜ್ಜಿ ಕಂಡ್ರೆ ಇಷ್ಟ ಇತ್ತು ಅವಾಗ, ತಾತನ್ ಕಂಡ್ರೆ ಇಷ್ಟ ಇತ್ತು? ತಾತನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ ಗೊತ್ತಿಲ್ಲ. ಒಟ್ನಲ್ಲಿ ತಾತನ ಇಷ್ಟ ಆಯ್ತಿತ್ತು. ತಾತ ಜಾಸ್ತಿ ನಮ್ಗೆ ಸಿಗ್ತಿರ್ಲಿಲ್ಲ, ಕೆಲ್ಸ ಮಾಡಕ್ ಹೋಗಿತ್ತಲ್ವಾ, ನಮ್ಗೆ ಅಷ್ಟೊಂದು ಅವೈಲಬಲ್ ಇಲ್ಲ. ಅಜ್ಜಿನೇ. ಅಜ್ಜಿ ಇಷ್ಟ ಅನ್ನೋದಕ್ಕಿಂತ ಭಯ. ಚೆನ್ನಾಗಿ ಬೈಯೋದು, ಚೆನ್ನಾಗಿ ಮಾಡಿ ಹಾಕೊಂಡು ಫ್ರೈ ಮಾಡೋದು, ಎಲ್ಲದಕ್ಕೂ ಬೈಯೋದು. ನಾನ್ ನಿಮ್ಗೆ ಬೈದಿನಲ್ಲ ಈಗ, ಹಂಗ್ ಕ್ಲೀನ್ ಆಗಿರಿ, ಹಿಂಗ್ ಕ್ಲೀನ್ ಆಗಿರಿ ಅಂತ. ಅದಕ್ಕೆ ನಮಗ್ ಬೈಯೋದಲ್ಲಿ ಕಲ್ತ್ಕೊಂಡ್ಬಿಟ್ಟು ಬ್ಲಡ್ ಅಲ್ಲೇ ಬಂದ್ಬಿಟ್ಟಾಯ್ತಲ್ಲ, ಇನ್ನೇನ್ ಮತ್ತೆ. ಅದಕ್ಕೆ ಬೈಯೋದಿದೆ ಸ್ವಲ್ಪ ಜಾಸ್ತಿ. ನಮ್ ತಾತ ತೀರೋಯ್ತಲ್ವಾ, ನಾನಷ್ಟೊತ್ತಿಗೆ ಮದ್ವೆ ಆಗಿದ್ ನಮ್ಮಮ್ಮ ಒಬ್ರೆ. ನಾವಿದ್ರಿಂದ ಗೊತ್ತು ನಮ್ಮಮ್ಮ ಮದ್ವೆ ಆಗಿತ್ತು ಅಂತ. ನಿಮ್ಗೆ ಇನ್ನುಳಿದ ಮಕ್ಳು ಅವ್ರ ಲೈಫ್ ಅದು ಹೆಂಗಿತ್ತು ಕೇಳೋಣ ಬಾ ಅಲ್ವಾ? ಅಲ್ವಾ? ಹೆಂಗಿತ್ತಮ್ಮ ನಿನ್ನ ಆ ಲೈಫು? ತಾತ ಇದ್ದಾಗಿಂದ ಒಂಥರ ಚೆನ್ನಾಗಿ ಒಂಥರ ಇತ್ತು. ತಾತ ಇದ್ದಾಗಿಂದನೇ
ಆಮೇಲೆ ನಮ್ ದೊಡ್ಡ ಮಗಳು ದೊಡ್ಡ ಹಳಿಮಯ್ಯ ನಮ್ಮನ್ನ ತುಂಬಾ ಕಾಪಾಡಿದ್ರು. ಈಗ ನಮ್ಗೆ ಏನು ಅಂದ್ರೆ ಏನೂ ಗೊತ್ತಿಲ್ಲ. ತಾತ ಇಲ್ಲ ಕರ್ಕೊಂಡ್ ಹೋಗೋರು ಬರೋರು ಅಷ್ಟ್ ಬಿಟ್ರೆ ವ್ಯವಹಾರದ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಗೆ. ಹಿಂಗೆ ಈ ತರ ವ್ಯವಹಾರ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅನ್ನೋ ವ್ಯವಹಾರದ ಬಗ್ಗೆ ಏನು ಚೂರು ಗೊತ್ತಿಲ್ಲ ನಮ್ಗೆ. ನಮ್ಮ ಹಳಿಮಯ್ಯ ನಮ್ ದೊಡ್ಡ ಮಗಳು ತುಂಬಾ ಚೆನ್ನಾಗಿ ಎಲ್ಲಾನು ತಿದ್ದುಕೊಂಡ್ ಬಂದು ತುಂಬಾ ಚೆನ್ನಾಗಿ ಎಲ್ಲಾನು ತೋರ್ಸ್ಕೊಟ್ರು. ಎಲ್ಲಾನು ಅವ್ರು ಮಾತಾಡಿ ಎಲ್ಲಾನು ಮಟ್ಟಿ ಮಾಡಿ ಒಂದ್ ಲೆವೆಲ್ ತಂದ್ರು. ಎಲ್ಲ ನೋಡ್ಕೊಂಡ್ರು ಸರಿ. ಅವರು ಎಂಟ್ರಿ ಆಗಕ್ ಮುಂಚೆ ಈಗ ತಾತ ಹಿಂಗ ಆಗ್ಬಿಡ್ತಲ್ಲ, ಆಗ ಹೆಂಗ ಅನಿಸ್ತಿತ್ತು ನಿನ್ಗೆ ಅಂತ? ಈಗ ಎಲ್ರು ಹಿಂಗೆ ಒಬ್ಬೊಬ್ರು ಸಿಂಗಲ್ ಪೇರೆಂಟ್ ಗಳು ಆಗ್ಬಿಡ್ತಾರೆ ಅಲ್ವಾ, ಅವ್ರಿಗೂ ಒಂಥರ ಭಯ ಇರ್ತದೆ. ಅಯ್ಯೋ ಹೆಂಗಪ್ಪ ಜೀವನ ಏನು ಎತ್ತ ಅಂತ. ಅದ್ರ ಬಗ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನೀನೀಗ ಇಷ್ಟ ಜೀವನದಲ್ಲಿ ಅನುಭವ ಆಗದೆ ಅಲ್ವಾ ಅಂತವ್ರಿಗೆ ಹೇಳು. ಈಗ ನಮ್ಮನೇಲೂ ಒಬ್ಳು ಒಳ್ಳೆ ಅದೇ ತರ ಸಿಂಗಲ್ ಪೇರೆಂಟ್ ಅಂತವ್ರಿಗೆಲ್ಲ ಧೈರ್ಯವಾಗಿರ್ಬೇಕು. ಹಿಂದೆ ತೋರಿಸ್ತಾರೆ, ಧೈರ್ಯವಾಗಿ ಎದುರಿಸ್ಬೇಕು. ಎಲ್ಲಾನು ಒಳ್ಳೆತನ ಇರ್ಬೇಕು. ಮುಖ್ಯವಾಗಿ ಒಳ್ಳೆತನದಿಂದ ಧೈರ್ಯದಿಂದ ಎದುರಿಸ್ಬೇಕೆಲ್ಲ. ಎದುರಬಾರ್ದು. ಮುಂದೆ ಸಮಾಜಕ್ಕೆ ಎದುರಕ್ಕೆ ಹೋಗ್ನೇ ನಾವು ನಮ್ಮ ಮಕ್ಳು ನಮ್ ಬದುಕು ಅದು ರೂಟಿಸ್ಕೊಂಡು ನಮ್ ರೂಟ್ ನಾವು ನೋಡ್ಕೊಂಡು ಬದುಕ್ಬೇಕೆ ಹೊರತು ಎಡಬಲ ರೂಟ್ ನಾವು ಬಿಗಿ ಭದ್ರದಲ್ಲಿ ಇರ್ಬೇಕು. ನಮ್ ಬಿಗಿ ಭದ್ರದಲ್ಲಿ ನಾವು ಇರ್ಬೇಕು. ಇನ್ ಎಡಬಲ ರೂಟ್ಗೆ ಹೋಗ್ನೇಬೇಕು. ಅದು ಮುಖ್ಯ. ಕಷ್ಟ ಅಂತೂ ಇದ್ದೇ ಇರ್ತದೆ ಜಾಸ್ತಿ. ಅಯ್ಯೋ ಮನ್ಸನ್ಗೆ ಏನಿರಕ್ಕಿಲ್ಲ, ಮನ್ಸನ್ ಕಷ್ಟ ಬೇಜಾನ್ ಇರ್ತದೆ. ಅದೆಲ್ಲ ಎದುರಿಸಿ ಬದುಕ್ಬೇಕು. ಅಂದ್ರೆ ವ್ಯಕ್ತಿ ಇದ್ರೆ ಪರವಾಗಿಲ್ಲ, ವ್ಯಕ್ತಿ ಕಳ್ಕೊತೀವಲ್ಲ ಅದು ನಾವು ಯಾರಿಗೂ ಬೇಡ. ಒಟ್ಟಿನಲ್ಲಿ ಬಂದ್ಬಿಡ್ತದಲ್ಲ, ಬರ್ತದೆ. ಬಂದದ್ದ ಎದುರಿಸ್ಬೇಕು. ನಾವು ಬದುಕಿರೋದೇ ತಕ್ಕ ಎದುರಿಸ್ಬೇಕು. ಅವ್ರು ಹೋದ್ರು ನಾವು ಹೊಂಟೋಗೋ ಅಂದ್ರೆ ಮನೆ ಇಲ್ಲ, ಮಕ್ಳಿಲ್ಲ, ಏನ್ ಮಾಡಕ್ಕಾಯ್ತದೆ? ಮಕ್ಳು ಒಂದ್ ನೆಲೆ ಆಗ್ಬೇಕು ಅಂದ್ರೆ ನೆಲೆ ಆಗ್ಬೇಕು. ಸಾಧಿಸ್ನೇ ಬೇಕದ. ಇದ್ದು ಸಾಧಿಸ್ಬೇಕು. ರೂಟು ಚೆನ್ನಾಗಿರ್ಬೇಕು. ಕರೆಕ್ಟ್ ಆಗಿರ್ಬೇಕು ರೂಟು. ಅದು ಆಗ ನಿಂಗೆ ಅಷ್ಟೊಂದೆಲ್ಲ ಯೋಚನೆ ಮಾಡಕ್ ಆಗಿತ್ತಾ? ಆಗ್ಬಿಟ್ಟಾಗ ಅಯ್ಯೋ ನನ್ಗೆ ಯೋಚನೆ ಮಾತಾಡಂಗ ಆಗ್ನಿಲ್ಲ. ತೋರ್ಸ್ಕೊಡ್ತಾ ಇದ್ರಲ್ಲ ನಮ್ಮ ದೊಡ್ಡ ಹಳಿಮಯ್ಯ ದೊಡ್ಡ ಮಗಳು ತೋರ್ಸ್ಕೊಡ್ತಾ ಇದ್ರು. ಈ ತರ ಹಿಂಗೆ ನಮ್ಮಂತಿವ್ರು ಎಷ್ಟ್ ಜನ ಇಲ್ಲ, ತಬ್ಲಿ ಮಕ್ಳಾದವ್ರು ಎಷ್ಟ್ ಜನ ಇಲ್ಲ, ಅವರು ಬದುಕಿರ್ತಾರೆ. ಅದೇ ತರ ನಾವು ಬದುಕ್ಬೇಕು ಅಂತ ರೂಟ್ ತೋರ್ಸ್ಕೊಡ್ತಿದ್ರು ಅವ್ರು. ನಮ್ಗೆ ಏನು ಎತ್ತು ಅನ್ನೋದು ಏನೂ ಗೊತ್ತಿಲ್ಲ. ರೂಟ್ ತೋರಿಸಿದ್ರು. ಪುಣ್ಯಾತ್ಮರು ಮಗಳು ಹಳಿಮಯ್ಯ ಮಗಳು ಇಬ್ರು ತೋರಿಸಿದ್ರು ರೂಟ್. ಇನ್ನುಳಿದ ಮಕ್ಳ ಬಗ್ಗೆ ಹೇಳು. ಎಲ್ಲ ಚೆನ್ನಾಗವ್ರೆ, ಎಲ್ರು ಚೆನ್ನಾಗಿ ಸೆಟ್ಲ್ ಆಗಿ ಎಲ್ರು ಚೆನ್ನಾಗವ್ರೆ. ಆ ಖುಷಿ ಅದೇ. ಈಗ ಮಕ್ಳು ಮೊಮ್ಮಕ್ಳು ಮಕ್ಳು ಮೊಮ್ಮಕ್ಳು 5 ಜನ, ಮೊಮ್ಮಕ್ಳು 5 ಜನ ಮಕ್ಳು, ಮೊಮ್ಮಕ್ಳು 10 ಜನ, 10 ಜನ ಮೊಮ್ಮಕ್ಳು. ಅದ್ರಲ್ಲಿ ನಾನು ಒಬ್ಳೆ ಹುಡುಗಿ ಮಗಳು, ಸಿಂಗಲ್ ಮಗಳು. ಅದಕ್ಕೆ ನಮ್ಮ ಮನೇಲಿ ರೂಲ್ ಮಾಡೋದು ಹೋಮ್ ಮಿನಿಸ್ಟರ್ ಮಾಡ್ದಂಗೆ. ನನಗಿಬ್ರು ಬ್ಯೂಟಿಫುಲ್ ಡಾಟರ್ಸ್. ಆದ್ರೆ ಒಬ್ಬ ಇಲ್ಲ, ನನ್ನ ತಮ್ಮ ಇಲ್ಲ ಅಷ್ಟೇ. ಅದೊಂದೇ ಬೇಜಾರು. ಏನಿಲ್ಲ, ಅದು ಬೇಜಾರು ತುಂಬಾ ಇದೆ. ಅದನ್ನು ಎದುರಿಸ್ಕೊಂಡು ಹೋಗ್ಬೇಕು. ಏನು ಮಾಡಕ್ಕಾಗಲ್ಲ. ಅದನ್ನು ಎದುರಿಸ್ಬೇಕು ಧೈರ್ಯವಾಗಿ. ಎಲ್ಲ ಸಲೂರ್ಗೂ ಹೇಳೋದು ಕಣ್ರವ ಒಟ್ಟಿನಲ್ಲಿ ರೂಟ್ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ತದೆ ಜೀವನ. ನಾವು ರೂಟ್ ಸೆಟ್ ಮಾಡ್ಕೊಂಡು ಹೋದ್ರೆ ಜೀವನ ತುಂಬಾ ಚೆನ್ನಾಗಿರ್ತದೆ. ಏನು ಇತ್ತು ಸಮಸ್ಯೆಗಳು ಅಲ್ವಾ? ಹಂಗಾದಾಗ ಒಬ್ಬರೇ ಪೇರೆಂಟ್ ಆದಾಗ ಸಾಕಷ್ಟು ಸಮಸ್ಯೆಗಳು. ಮಕ್ಕಳು ದೊಡ್ಡವರಾಯ್ತಾ ಇರ್ತಾರೆ, ಅವ್ರ ಮದ್ವೆ ಅದು ಇದು ಎಲ್ಲ ಸಮಸ್ಯೆ. ಓದ್ಸೋದು ಎಲ್ಲ ಬರ್ತಿರ್ತವೆ. ಮಾಡ್ಬೇಕು. ಅಯ್ಯೋ ಹೋದ್ರಲ್ಲ, ನಾನು ಏನ್ ಮಾಡ್ಲಿ, ಅಯ್ಯೋ ನನ್ಗೆ ಓದ್ಸಕ್ ಆಗಿಕ್ಕಿಲ್ಲ, ನನ್ ಅದ್ ಮಾಡಕ್ ಆಗಿಕ್ಕಿಲ್ಲ, ನೀನ್ ಇದ್ ಮಾಡಕ್ ಆಗಿಕ್ಕಿಲ್ಲ ಅನ್ಬಾರ್ದು. ಅವ್ರು ಯಾವ ತರ ಮಾಡ್ಕೊಂಡು ಹೋಗಿದ್ರು ಸ್ವಲ್ಪ ಜಾಸ್ತಿ ಮಾಡ್ಬೋದು. ನಾವು ಸ್ವಲ್ಪ ಕಡಿಮೆಲಿ ರೂಟ್ ಸರಿಯಾಗಿ ಹೋಗ್ಬೇಕು. ಈಗ ಹೆಂಗದೆ ಅನ್ಸುತ್ತೆ ಜೀವನ? ಈಗ ತುಂಬಾ ಚೆನ್ನಾಗ್ರಿ. ಎಲ್ರ ಜೀವನನು ತುಂಬಾ ಚೆನ್ನಾಗಿ ಭಗವಂತ ಇಟ್ಟವ್ರಿ. ಈಗ ನಿನ್ ಜೀವನ ಹಿಂದೆ ತಿರುಗಿ ನೋಡಿದಾಗ ಅಯ್ಯೋ ನಮ್ಮ ಮನೇಲಿ ನನ್ ಲೈಫ್ ಹೆಂಗಿರ್ತಿತ್ತು ಅನ್ನಿಸ್ತದೆ. ಏನ್ ಮಾಡಕ್ಕಾಯ್ತದಪ್ಪ ಅನ್ನಿಸ್ತದೆ ಆ ತರ. ಆದ್ರೂ ಬಂದದನ್ನ ಸುಧಾರ್ಸ್ಕೊಂಡು ಹೋಗ್ಬೇಕು. ಹೇಳ್ತಾರಲ್ಲ, ನಗವರು ನಗ್ನ ಹಾಕೊಂಡು ಹೊಟ್ಟೆಲಿರೋದೆಲ್ಲನು ಹಂಚ್ಕೊಂಡು ನಮ್ಮ ಮಕ್ಳು ಮೊಮ್ಮಕ್ಳು ಜೊತೆಲಿ ಹಂಚ್ಕೊಂಡು ಈ ತರ ನೀವು ಇದೇ ತರವಾಗಿ ಹೋಗಿ ಅಂತ ಹೇಳ್ಕೊಂಡು ಆತರ ನಮ್ ಜೀವನ ಸಾಗಿಸ್ಬೇಕು. ನೋಡಿ ಅದಕ್ಕೆ ಹೇಳಿದ್ರು ನಮ್ಮ ಅಜ್ಜಿ ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಯಾಕಂದ್ರೆ
ಅವರು ಸಿಂಗಲ್ ಪೇರೆಂಟ್ ಆಗಿದ್ರು, ಮಕ್ಕಳನ್ನೆಲ್ಲ ಸಾಕಿದ್ರು, ಅವ್ರಿಗೂ ಸಮಸ್ಯೆಗಳಿದ್ವು ಅವಾಗ. ಇವಾಗಿರೋರು ಆತರ ಸಮಸ್ಯೆ ಇರೋರು ಇಂಥವ್ರನ್ನೆಲ್ಲ ನೋಡಿ ಇನ್ಸ್ಪಿರೇಷನ್ ಆಗ್ಲಿ ಅಂತ ನಮ್ಮ ಅಜ್ಜಿ ಮಾತಾಡಿಸ್ತಿರೋದು, ಇನ್ನೇನಕ್ಕೂ ಅಲ್ಲ. ಸಿಂಗಲ್ ಪೇರೆಂಟ್ ಎದುರ್ಬೇಡಿ, ಯಾವ್ದಕ್ಕೂ ಎದುರ್ಬೇಡಿ. ಒಳ್ಳೆ ತಂದಲ್ಲಿ ಒಳ್ಳೆ ಒಳ್ಳೆ ರೂಟ್ ನೋಡ್ಕೊಂಡು ಹೋಯ್ತಾ ಇರಿ ಮುಂದಕ್ಕೆ, ಏನು ಅಂತ. ಅದು ನನ್ನ ನಿಮ್ಮ ಒಂದ್ ಸುರಕ್ಷತೆಯಲ್ಲೂ ಕೂಡ ಇರಿ. ಅದ್ರಲ್ಲಿ ಹೆಣ್ಮಕ್ಳು, ಗಂಡ್ ಮಕ್ಳು ಸಿಂಗಲ್ ಪೇರೆಂಟ್ಸ್ ಅಂದ್ರೆ ಪಾಪ ಅವ್ರಿಗೂ ಕಷ್ಟ ಇರುತ್ತೆ. ಅವ್ರಿಗೂ ಕಷ್ಟ ಇರುತ್ತೆ, ಆದ್ರೆ ಗಂಡ್ ಮಕ್ಳಿಗೂ ಇರುತ್ತೆ. ಸೆಕ್ಯೂರಿಟಿ ಅಂತ ಬಂದಾಗ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿನೇ ಕಷ್ಟ ಜಾಸ್ತಿ ಇರುತ್ತೆ. ಕಷ್ಟ ಇರ್ತದೆ. ಹೊರಗಡೆ ಸಮಾಜ ಕೆಟ್ಟವ್ರು ಇರ್ತಾರೆ, ಅವ್ರಗಳಿಂದ ಎಲ್ಲ ಬಚಾವಾಗಿ ಬದುಕೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ. ಅದನ್ನ ಒಂಚೂರು ಗಮನ ಹರಿಸ್ಕೊಂಡು ನಿಮ್ ಮಕ್ಕಳನ್ನ ಕಾಪಾಡ್ಕೊಂಡು ಹೋಗ್ಬೇಕಷ್ಟೆ. ಅವ್ರು ನಿಮ್ಗೂ ಹೆಣ್ಮಕ್ಳಿದ್ದಾಗ ಇನ್ನೂ ಸ್ವಲ್ಪ ಕಷ್ಟ ಜಾಸ್ತಿನೇ, ಅವಾಗ ಎದುರಿಸ್ಬೇಕು. ಅದಕ್ಕೆ ಮಾತಾಡಿಸ್ತಾ ಇದ್ದು. ಯಾಕಂದ್ರೆ ಸ್ಕೂಲು ಕಾಲೇಜ್ ಪಾಠದ ಜೊತೆಗೆ ಜೀವನ ಪಾಠ ಅದಕ್ಕಿಂತ ದೊಡ್ಡದು ಅಂತ ನಾನು ನಂಬ್ತೀನಿ. ಜೀವನ ಪಾಠ ತುಂಬಾ ದೊಡ್ಡದು. ಯಾಕಂದ್ರೆ ಇವರೆಲ್ಲ ಮದ್ವೆ ಆದಾಗ ಎಷ್ಟು ವರ್ಷ ಅಮ್ಮ ನಿಮ್ಗೆ? ಅಯ್ಯೋ 13 ವರ್ಷ, ಇನ್ನು ತುಂಬೇ ಇಲ್ಲ 13 ವರ್ಷ ನಮ್ಗೆ. ಅವಾಗೆಲ್ಲ ಬಾಲ್ಯ ವಿವಾಹ ಮಾಡ್ತಿದ್ರು. ಆ ಟೈಮಲ್ಲಿ ಅವ್ರ ಮದ್ವೆ ಆಗಿ ಎಲ್ಲ ಮಕ್ಳಾಗ ಒಂದ್ 20 ವರ್ಷನ 5 ಜನ ಮಕ್ಳುವೆ. ಇನ್ನು 20 ವರ್ಷ ಇಲ್ಲ, ಇನ್ನು ಬೇಗ. ನಮ್ ತಾತ ತೀರಾಗೋಷ್ಟೊತ್ತಿಗೆ ಎಷ್ಟು ವರ್ಷ ನಿನ್ಗೆ? ನನಗೆ 25-30 ಇಲ್ಲ ಜಾಸ್ತಿ ಆಗಿತ್ತು. ಒಟ್ಟು ಇವಾಗಿನ ಮಕ್ಳು ಮದ್ವೆ ಆಗ ಒಂದ್ ಸ್ವಲ್ಪ ವರ್ಷ ಆಗತ್ತಲ್ಲ, ಆ ಲೆವೆಲ್ಗೆ ಅವ್ರಿಗೆ ಇದು ಮಾತ್ರ ತೀರೋಗಿದ್ರು. ಅವಾಗ ಅಷ್ಟು ಸ್ಟ್ರಗಲ್ ಮಾಡಿ ಮಕ್ಕಳನ್ನೆಲ್ಲ ಸಾಕಿ ಈ ಲೆವೆಲ್ ಬಂದಿದ್ದಾರೆ. ಅದಕ್ಕೆ ಮಾತಾಡಿಸ್ಬೇಕು, ಒಂದಷ್ಟು ಜನಕ್ಕೆ ಧೈರ್ಯ ಆಗುತ್ತೆ ಅಂತ ಮಾತಾಡಿಸ್ತಾ ಇದ್ದೆ. ಧೈರ್ಯ, ನೀವು ಕೂಡ ಧೈರ್ಯ ಹೇಳಿ ಎಲ್ಲಾರ್ಗು. ನೀವು ಹೇಳಿ ಧೈರ್ಯವ ತೋರ್ಸಿ ಅವ್ರಿಗೆ, ಈ ತರ ಧೈರ್ಯದಿಂದ ನೀವು ಧೈರ್ಯದಿಂದ ಬದುಕಿದ್ರೆ ನೀವು ನೋಡಿ ಇನ್ನೊಂದಷ್ಟು ಜನ ಕಲಿತಾರೆ ಅದಿರ್ತಾರ ಧೈರ್ಯ. ಅಜ್ಜಿ, ನೀವು ಅಮ್ಮನ್ನ ಹೆಂಗೆ ಬೆಳೆಸ್ಬಿಟ್ಟಿದ್ದೀರಾ ಅಂದ್ರೆ, ನಾವೇನಾದ್ರು ತಪ್ಪು ಮಾಡುವ ನೀವು ನಮ್ಮ ಅಜ್ಜಿ ಹತ್ರ ಬೆಳಿಬೇಕಿತ್ತು. ನೀವು ಅವಾಗ ಗೊತ್ತಾಗದ್ ನಿಮ್ಗೆ. ಏನಪ್ಪ ಬ್ಯಾಗ್ ಅಲ್ಲಿ ಮಡಗಿರ್ತೀವಿ, ನಮ್ಮ ಅಜ್ಜಿ ಹತ್ರ ಬೆಳಿಬೇಕಿತ್ತು ನೀವು. ಲೇಟ್ ಆಗಿ ಹೇಳ್ತೀವಿ, ನಮ್ಮ ಅಜ್ಜಿ ಹತ್ರ ಬೆಳಿಬೇಕಿತ್ತು ನೀವು. ಆಚೆ ಹೋಯ್ತೀವಿ, ನಮ್ಮ ಅಜ್ಜಿ ಹತ್ರ ಬೆಳಿಬೇಕಿತ್ತು ನೀವು. ಒಳಗಡೆ ಹೋಗ್ತೀವಿ, ನಮ್ಮ ಅಜ್ಜಿ ಹತ್ರ ಬೆಳಿಬೇಕಿತ್ತು ನೀವು. ಬರ್ರಿ ಇದ್ದೇ ಹೇಳೋದು ಅಜ್ಜಿ. ಅಷ್ಟು ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ರ ಅಜ್ಜಿ ನೀವು? ತುಂಬಾ ಸ್ಟ್ರಿಕ್ಟ್ ನಾನು ಅದ್ರಲ್ಲಿಪ್ಪ. ಓದ್ಬೇಕು ಅಂದ್ರೆ 4 ಗಂಟೆಗೆ ಎದ್ದು ಕುತ್ಕೊಂಡು ಓದ್ಲೇಬೇಕು. ರ್ಯಾಂಕ್ ಹೊತ್ತೇ ಬಿಡ್ತೀಯ ಅದಲ್ಲ, ಓದ್ಬೇಕು ಅಷ್ಟೇ. ಕೆಲಸ ಮಾಡ್ತೀಯಾ ಕ್ಲೀನ್ ಆಗಿ ಕೆಲಸ ಮಾಡ್ಬೇಕು, ಗಜಿ ಬಿಜಿ ಆಗಂಗಿಲ್ಲ. ಆಮೇಲಿಂದ ಇಂಥದ್ದು ಮನೆ ಕೆಲಸನ ಮಾಡ್ಬೇಕು, ಓದ್ಬೇಕು, ಎರಡರಲ್ಲೂ ಇರ್ಬೇಕು, ಎಲ್ಲರೂ ಕಲಿಬೇಕು, ಈಕ್ವಲ್ ಆಗಿರ್ಬೇಕು. ಹಂಗೆ ಅಡಿಗೆ ಬಿಡ್ತಾ ಇರ್ಲಿಲ್ಲ, ಅಡಿಗೆ ಬಂದಕ್ ಮಾತ್ರ ಅಡಿಗೆ ಬಿಡ್ತಾ ಇರ್ಲಿಲ್ಲ ನಾನು. ಇನ್ನು ಮನೇಲಿ ಎಲ್ಲರೂ ಅದು ಕಲಿಬೇಕು, ಇದು ಕಲಿಬೇಕು. ಅಲಾರಾಮ್ ಬಡ್ಕೊಂಡ್ಮೇಲೆ ಆಫ್ ಮಾಡಿದ್ರೆ ಇನ್ನೊಂದು ಅಲಾರಾಮ್ ಸ್ಟಾರ್ಟ್ ಆಗದ್ ನಮ್ಗೆ. ಹೇಳಿ ಎದ್ದೇಳಿ ಅಂತವ. ಅಲಾರಾಮ್ ನನ್ನೇನು ಹೇಳ್ಸೋದು, ನಾನು ಅಲಾರಾಮ್ ಹೇಳ್ಸೋದು. ಟಿವಿ ನೋಡಂಗಿಲ್ಲ, ಸ್ಟ್ರಿಕ್ಟ್. ಅವೆಲ್ಲದಲ್ಲೂ ಸ್ಟ್ರಿಕ್ಟ್, ಎಲ್ಲದಲ್ಲೂ ಸ್ಟ್ರಿಕ್ಟ್. ಮನೆ ಈಚೆಗೆ ಬರಂಗಿಲ್ಲ. ಏನ್ ಕೆಲಸ? ಕಾಂಪೌಂಡಿಂದ ಆಚೆ ಯಾಕೆ ಹೋಗ್ಬೇಕು? ಏನಾದ್ರು ಸ್ಕೂಲ್ ಹೋಯ್ತ್ಯಾ, ಕಾಲೇಜ್ ಹೋಗುವ ಕಾಂಪೌಂಡಿಂದ ಈಚೆ ಬರೋರು ಅವರು ಬರ್ತಾ ಇರ್ಲಿಲ್ಲ. ನಾನು ಹೇಳ್ತಾರನೇ ಬೆಳೀತಾ ಇದ್ರು. ಕಾಂಪೌಂಡಿಂದ ಈಚೆಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ, ಮನೆಗೆ ಬಂದ್ರೆ ತೀರ್ತು. ಮನೆಯೊಳಗೆ ಬರೀ ಬೈಯೋದು ಕೇಳಿಸ್ಕೊಂಡು ನಿಮ್ಗೆ ಬೈಯೋದು, ಹಂಗಿರಿ ಹಿಂಗಿರಿ ಆತರ ಬೈಯೋದು. ಎಲ್ಲ ಬೈಸ್ಕೊಬೇಕು. ದೇಡಿಗೆ ಕೈ ಕಾಲು ಮುಖ ತೊಳಿರಿ, ಏನಾದ್ರು ತಿನ್ನಿ, ಕುಡೀರಿ, ಕುತ್ಕೊಂಡು ಬರ್ಕೊಳ್ಳಿ, ಅಷ್ಟೇ. ನಿಮ್ಗೆ ಯೋಗ್ಯತೆ ಇರೋದಷ್ಟೇ, ಓದ್ಬೇಕು ಅಷ್ಟೇ ನೀವಿರೋದು. ಅಮ್ಮ ಹೆಂಗಿತ್ತು ಅಜ್ಜಿ ನಿಮ್ಮ ಮನೇಲಿ ಇದ್ದಾಗ? ತುಂಬಾ ಚೆನ್ನಾಗಿ. ಅಮ್ಮ ಇದೆ ಅಂತ ಸುಳ್ಳೆಲ್ಲ ಹೇಳ್ಬಿಡಿ, ನಿಜವಾಗ್ಲೂ ಹೇಳಿ ಅಮ್ಮ ಹೆಂಗಿತ್ತು ಅಂತ. ಹೆಂಗಿತ್ತು? ನಾವ್ ಹೆಂಗೆ ಹೇಳ್ತೀವಿ ಹೆಂಗೆ ಇತ್ತು ಮಗಳೇ. ಸೈಲೆಂಟ್, ತುಂಬಾ ಸೈಲೆಂಟು. ಇನ್ ಯಾರ ಜೊತೆಗೂ ಮಾತಾಡ್ತೇನಿಲ್ಲ. ನನ್ನ ಜೊತೆಲಿ ಏನಾದ್ರು ಒಂಚೂರು ಮಾತಾಡ್ಬೇಕಾದ್ರೆ ಆಂಟಿಯವ್ರ ಜೊತೆಲಿ ಏನು ಎತ್ತು ಏನಾದ್ರು ಕೇಳ್ಬೇಕಾದ್ರೆ ಅಷ್ಟು ಮಾತು ಸಿಕ್ಕ. ಸೈಲೆಂಟ್, ತುಂಬಾ ಸೈಲೆಂಟು. ಈಗಿನ ತುಂಬಾ ಮಾತು, ತುಂಬಾ ಮಾತು. ಇದಕ್ಕೋಸ್ಕರ ತುಂಬಾ ಮಾತು. ಮನೇಲಿ ಮಾತಾಡಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಸೈಲೆಂಟು. ಇವಾಗ್ಲೂ ಅಷ್ಟೇ ಸೈಲೆಂಟೇ. ನನ್ನ ಲೆವೆಲ್ ಬಂದು ನನಗೆ ಸಮಸ್ಯೆ ಕೊಡುತ್ತೆ ಅಂದ್ರೆ ಮಾತ್ರ ವೈಲೆಂಟ್. ನನ್ನ ಮನೆ, ನನ್ನ ಫ್ಯಾಮಿಲಿಯವ್ರಿಗೆ ಏನಾದ್ರೂ ಯಾರಾದ್ರು ಅಂತಾರೆ ಅಂದ್ರೆ ಮಾತ್ರ ವೈಲೆಂಟ್. ಇಲ್ಲ ಅಂದ್ರೆ ಸೈಲೆಂಟ್. ದೇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇವತ್ತು ಅಷ್ಟೇ ಸೈಲೆಂಟ್. ಇದ್ರಲ್ಲಿ ಮಾತ್ರ ಯೂಟ್ಯೂಬಲ್ಲಿ ಮಾತ್ರ ಯೂಟ್ಯೂಬ್ ಮಾತ್ರ ಮಾತು. 2 ಪದದಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಜ್ಜಿ ಬಗ್ಗೆ? ಒಂದ್ ಮೂಟೆ ಬೈಯೋದು. ಓಕೆ, ಅಜ್ಜಿಗ್ ತುಂಬಾ ಕೋಪ ಬರೋದು. ಓದ್ಸಿದ್ರೆ ನಿಮ್ಗೆ ಏನಾಗ್ಬೇಕಂತ ಇಷ್ಟ? ಏನಂದ್ರೆ ಭಯ ಅಂತ ಕೇಳ ಯಾಕಂತ ಇಷ್ಟ ಆಯ್ತು? ನಮ್ಮಮ್ಮ
ಬೇಬಿ ಅನ್ನೋದು ಅದ್ಯಾವ್ದೋ ಸೀರಿಯಲ್ ಬರ್ತಾರಲ್ಲ ಬಂಗಾರಿ